15 ಲಕ್ಷ ಮರಳಿ ಕೊಡಿಸಿದ ವಿಜಯ್ ಸೇನಾ ಸಮಿತಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಣಗನೂರು ಗ್ರಾಮದ ಅನ್ಯಾಯವಾದ ವ್ಯಕ್ತಿ ಚಂದ್ರಕಾಂತ್ ಚಿಲ್ಮೂರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸಮಾಧಾನವಾಗ್ತಿದೆ. ವಿಜಯ್ ಸೇನಾ ಸಮಿತಿ ಹೌದು, ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎಂದು 15 ಲಕ್ಷ ಹಣ ಪಡೆದುಕೊಂಡಿದ್ದ ಸರ್ಕಾರಿ ಅಧಿಕಾರಿಯಿಂದ ಅನ್ಯಾಯವಾದ ವ್ಯಕ್ತಿ ಗೊಣಗನೂರು ಗ್ರಾಮದ ಚಂದ್ರಕಾಂತ್ ಚಿಲ್ಮೂರು ಎಂಬಾತನಿಗೆ 15 ಲಕ್ಷ ಮರಳಿ ಕೊಡಿಸಿ ನ್ಯಾಯದ ಪರ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವಿಜಯ್ ಸೇನಾ ಸಮಿತಿಯವರು ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸ್ತಾ ಇದೆ. ವಿಜಯ್ ಸೇನೆ ಎಂದು ನಿಮ್ಮ ಇಂಡಿಯನ್ ಟಿವಿ ಮೊದಲಿಗೆ ಸುದ್ದಿ ಬಿತ್ತರಿಸುವ ಕಾರ್ಯ ಮಾಡಿತ್ತು. ಪತ್ರಕರ್ತ ವಿಜಯ್ ನಾಯಕ್ ನೇತೃತ್ವದಲ್ಲಿ ಮುನ್ನುಗ್ಗುತ್ತಿರುವ ವಿಜಯ್ ಸೇನಾ ಸಮಿತಿ ಜನಮನ್ನಣೆ ಗಳಿಸುತ್ತಿದೆ. ವಿಜಯ್ ಸೇನೆ ನೊಂದವರ ಪಾಲಿಗೆ ಆಶಾಕಿರಣವಾಗಿದೆ ಎಂದರೆ ತಪ್ಪಾಗಲಾರದು. ವಿಜಯ್ ಸೇನಾ ಸಮಿತಿ ಹಾಗೂ ಪತ್ರಕರ್ತ ವಿಜಯ್ ನಾಯಕ್ ಅವರಿಗೆ ನಿಮ್ಮ ಹಾಗೂ ಇಂಡಿಯನ್ ಟಿವಿ 24x ಕನ್ನಡ ಸುದ್ದಿವಾಹಿನಿ ತಂಡದಿಂದ ಅಭಿನಂದನೆಗಳು. ಇಂತಹ ಕಾರ್ಯಗಳನ್ನು ಇನ್ನೂ ಹೆಚ್ಚು ಮಾಡಲಿ ಎಂದು ಹಾರೈಸುವೆ. ಗೊನಗನೂರು ಗ್ರಾಮದ ನಿವಾಸಿಯಾದ ನನ್ನ ಹೆಸರು ಚಂದ್ರಕಾಂತ್ ಸಿದ್ದಪ್ಪ ಚಿಲ್ಮೂರು ಅಂತೇಳಿ. ನಾನು ಈಗ ಕಳೆದ ಒಂದು ವರ್ಷದಿಂದ ನನಗೆ ಒಬ್ಬ ರಾಮದುರ್ಗದ ಸರ್ಕಾರಿ ಅಧಿಕಾರಿಯೊಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ನೌಕರಿ ಕೊಡಿಸ್ತಾನೆ ಅಂತೇಳಿ ಕೆಲಸ ಆಮಿಷ ಒಡ್ಡಿ 15 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ಇಸ್ಕೊಂಡಿದ್ರಿ. ಹಾಗಾಗಿ ನಾನು ಅದನ್ನು ಅವರು ನಾನು ನಂಬಿಕೆ ಬರೋ ಮಾತಾಡಿದ ಕೆಲಸ ಇಸ್ಕೊಂಡಾಗ ನಾನು 15 ಲಕ್ಷ ರೂಪಾಯಿನ ಹೆಂಗಪ್ಪ ಅಂತಂದ್ರೆ ನನ್ನ ಹೊಲ ನನ್ನ ಹೆಸರಲ್ಲಿ ಬಂದಂಥ 3 ಎಕರೆ ಜಮೀನನ್ನು ನಮ್ಮ ಅಂತಂಬರಿಗೆ ಪಾಲನೆಗೆ ಹಾಕಿ 15 ಲಕ್ಷ ರೂಪಾಯಿ ಅವ್ರ ಕಡೆ ಇಸ್ಕೊಂಡ ಆ 15 ಲಕ್ಷ ರೂಪಾಯಿನ ಈ ಅಧಿಕಾರಿ ಕೊಟ್ಟಿನಿ. ಅವ್ರ ನೌಕರಿ ಕೊಡಿಸ್ತಾನೆ ಅಂತ ಕೆಲಸ ಸುಮಾರು 10-11 ತಿಂಗಳ ಕಾಲಾವಕಾಶ ಕೊಟ್ರೆ ಒತ್ತೀರ 3 ತಿಂಗಳದ ಆಕತ್ತಂದವ್ರೆ 10-11 ತಿಂಗಳಾತ. 11 ತಿಂಗಳಾದಾಗ ನಾ ಏನು ಸರ್ ಮತ್ತು ನೌಕರಿನೂ ಇಲ್ಲ ನನ್ನ ರೊಕ್ಕನೂ ಇಲ್ಲ ಅಂತಂದಾಗ ಅವ್ರು ನಾಳಿಂದ ನೌಕರಿ ಅಂತ ಡೌಟ ನಿನ್ನ ರೊಕ್ಕ ನಾಳೆ ಕೊಡ್ತಾನೆ ಅಂತ ಅನ್ಕೊಂತ ಹೋದ್ರೆ. ಹಾಗಾಗಿ ನಾವು ಏನು ಮಾಡಿವಿ, ಏನು ನನ್ನ ರೊಕ್ಕನೂ ಇಲ್ಲ ನನ್ನ ಹೊಲನೂ ಹೋತಲ್ಲ ಅಂತ ಅಂದ್ಕೊಂಡಾಗ ನಮ್ಮೂರಿಗೆ ಒಂದು ಸಲ ವಿಜಯ್ ಸೇನಾ ಸಮಿತಿಯವರು ನಮ್ಮ ಊರಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಬಂದರು. ನಾವು ಆ ಕಾರ್ಯಕ್ರಮದೊಳಗೆ ಏನೈತೆ ನೋಡೋಕೆ ಹೋದಾಗ ಅವ್ರ ನಿಮ್ಮ ಏನು ತೊಂದರೆಗಳದ ಆ ತೊಂದರೆಗಳನ್ನ ಹೇಳ್ಕೊರಿ ಅಂತಂದಾಗ ನಾ ಇಲ್ಲೇ ಸಭೆದೊಳಗೆ ಹೇಳ್ಕೊಂಡ್ರೆ ಸೂಕ್ತ ಅಲ್ಲ ಅಂತ ಕೆಲಸ ಅಲ್ಲೇ ಆಫೀಸರಿಗೆ ಹೋಗಿ ಹೇಳ್ಕೊಂಡಾಗ ಅವ್ರು ಏನು ಆಯಿತು ನಿನಗೆ ಒಂದು ಸಮಸ್ಯೆನ ಪರಿಹಾರ ಮಾಡ್ತೀವಿ ಅಂತಂದರು. ಹಾಗೆ ನಿನ್ನ ಏನೋ ಒಂದು ಡಾಕ್ಯುಮೆಂಟ್ಸ್ ಅದಪ್ಪ ಅಂತ ಕೇಳಿದ್ರು. ಇಲ್ಲರಿ ನನ್ನ ಕಡೆ ಒಂದು ಬಾಂಡ್ ಐತ್ರಿ ಸರ, ಬಾಂಡ್ ಕೊಟ್ಟಾರ ಅಂತಂದಾಗ ಆ ಬಾಂಡ್ ತೊಗೊಂಡವ್ರು ಇಲ್ಲ ನಿನ್ನ ರೊಕ್ಕ ಯಾವುದೇ ರೀತಿ ಒಳಗೆ ನಾವು ಅದನ್ನು ಮರುಪಾವತಿ ಮಾಡ್ತೀವಪ್ಪ ಅಂತಂದ್ರೆ. ಹಾಗಾಗಿ ನಾವು ವಿಷಯ ಹೇಳಿದಾಗ ಬರೀ ಕೇವಲ 3 ದಿನದಾಗ ಈ ಒಂದು ಸಮಿತಿಯ ಏನಪ್ಪ ಅಂತಂದ್ರೆ ನನ್ನ ಒಂದು 15 ಲಕ್ಷ ರೂಪಾಯಿಗಳನ್ನ ಮರು ನನಗೆ ಕೊಡಿಸಿರ. ಹಾಗಾಗಿ ಇಂಥ ಒಂದು ಸಮಿತಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ನಾನು ಅಷ್ಟೇ ಅಲ್ಲ, ನನ್ನ ಮಕ್ಕಳು ಕೂಡ ಇಂಥ ಒಂದು ಸಮಿತಿನ ನೆನೆಸ್ಬೇಕು. ಯಾಕಂದ್ರೆ ಇಂಥ ಸಮಿತಿ ನಮ್ಮೂರಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಆಗಲಿ ದೇಶಾದ್ಯಂತ ಆಗಲಿ ಇಂಥ ಸಮಿತಿಗಳು ಬೆಳೀಲಿ ಅಂತ ಕೆಲಸ ಹೇಳ್ತಾ ಈ ಒಂದು ಸಮಿತಿಗೆ ನನ್ನ ಏನಪ್ಪ ಅಂತಂದ್ರೆ ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ.